ಮುದ್ದೇಬಿಹಾಳ ಬಂದ್ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣ ಸ್ತಬ್ಧವಾಗಿರುವುದು. ತಾಲೂಕಿನ ಬನೋಶಿ ಗ್ರಾಮದ ದಲಿತ ಯುವತಿ ಬಸಮ್ಮ ಚಲವಾದಿ ಮೇಲೆ ನಡೆದ ಅತ್ಯಾಚಾರ ಹಾಗೂ ಹತ್ಯೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ಘಟನೆ ಮತ್ತು ಚಾಮರಾಜನಗರದಲ್ಲಿ ಅಂಬೇಡ್ಕರ್ ಹಾಗೂ ಬುದ್ಧರ ವಿಗ್ರಹಗಳಿಗೆ ನಡೆದ ಅವಮಾನ, ಈ ಮೂರೂ ಘಟನೆಗಳನ್ನು ಖಂಡಿಸುವ ನಿಟ್ಟಿನಲ್ಲಿ ದಲಿತ ಪರ ಸಂಘಟನೆಗಳು ನೀಡಿದ ಬಂದ್ ಕರೆಗೆ ಇಂದು ಅಂದರೆ ಶುಕ್ರವಾರ ಮುದ್ದೇಬಿಹಾಳ ಪಟ್ಟಣ ಸಂಪೂರ್ಣ ಸ್ತಬ್ಧಗೊಂಡಿದೆ. ಬಸವೇಶ್ವರ ವೃತ್ತದ ಎಂಜಿ ರೋಡ್ ಬಿಕೋಯ್ ಎನ್ನುತ್ತಿರುವ ದೃಶ್ಯ ಕಾಣಬಹುದು. ಇನ್ನು ಬೆಳಗ್ಗೆ 6 ಗಂಟೆಯಿಂದಲೇ ಪಟ್ಟಣದಲ್ಲಿ ಜನಜೀವನ ಸಂಪೂರ್ಣವಾಗಿ ಸ್ಥಗಿತಗೊಂಡಿತು. ಇನ್ನು ನಗರದ ಬೀದಿಗಳು ನಿರ್ಜನವಾಗಿದ್ದು ಶಾಂತತೆಯ ವಾತಾವರಣದಲ್ಲಿ ಆಕ್ರೋಶದ ಮೌನ ಗೋಚರಿಸುತ್ತಿದೆ. ಪಟ್ಟಣದ ಪ್ರಮುಖ ಮಾರ್ಗಗಳಲ್ಲಿ ಪೊಲೀಸರು ಹೆಚ್ಚುವರಿ ಭದ್ರತೆ ಒದಗಿಸಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟುನಿಟ್ಟಿನ ಕಾವಲು ವಹಿಸಿದ್ದಾರೆ. ಇನ್ನು ಸ್ಥಳೀಯ ಪೊಲೀಸರು ಸ್ಥಳದಲ್ಲೇ ತಂಗಿ ಪರಿಸ್ಥಿತಿಯನ್ನ ನಿಗಾ ವಹಿಸುತ್ತಿದ್ದಾರೆ. ಇನ್ನು ದೂರದ ಊರಿನಿಂದ ಬಂದ ದಲಿತ ಮುಖಂಡರು, ಯುವಕರು ಬಸವೇಶ್ವರ ವೃತ್ತದಲ್ಲಿ ಜಮಾವಣೆಗೊಂಡು ತಮ್ಮ ಅಸಮಾಧಾನವನ್ನ ಘೋಷಣೆಗಳ ಮುಖಾಂತರ ಹೊರಹಾಕಿದರು. ನಮ್ಮ ಸಹೋದರಿ ಬಸಮ್ಮನಿಗೆ ನ್ಯಾಯ ಸಿಗಬೇಕು, ಅಂಬೇಡ್ಕರ್ ಮತ್ತು ಬುದ್ಧ ವಿಗ್ರಹಗಳ ಅವಮಾನ ನಮ್ಮ ಅಸ್ತಿತ್ವದ ಅವಮಾನ, ವ್ಯವಸ್ಥೆಯ ವೈಫಲ್ಯವನ್ನ ನಾವು ಸಹಿಸಲ್ಲ ಎಂಬ ಘೋಷಣೆಗಳು ಗಾಳಿಯಲ್ಲಿ ಮೊಳಗಿದವು. ಹೋರಾಟಗಾರರು ಹಸ್ತದಲ್ಲಿದ್ದ ಹಲಗೆಗಳನ್ನು ಬಾರಿಸುತ್ತಾ ನೀಲಿ ಬಾವುಟಗಳನ್ನು ಹಿಡಿದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಇನ್ನು ಸ್ಥಳೀಯ ದಲಿತ ಮುಖಂಡರು ಮಾತನಾಡುತ್ತಾ, ಬಸಮ್ಮನ ಹತ್ಯೆ ಕೇವಲ ಒಂದು ಕ್ರೂರ ಘಟನೆ ಅಲ್ಲ, ಅದು ಶೋಷಿತರ ಗೌರವದ ಮೇಲೆ ನಡೆದ ನೇರ ದಾಳಿ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ಎಚ್ಚರಿಸಿದರು. ಈ ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ನಾಯಕರು, ಸಮಾಜ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಪ್ರತಿಭಟನೆಯು ಶಾಂತಿಯುತವಾಗಿದ್ದರೂ ಆಕ್ರೋಶದ ಉತ್ಸಾಹವು ಸ್ಪಷ್ಟವಾಗಿತ್ತು. ಪಟ್ಟಣದಾದ್ಯಂತ ನ್ಯಾಯ ಸಿಗಲಿ ಎಂಬ ಘೋಷಣೆಗಳು ಪ್ರತಿಧ್ವನಿಸುತ್ತಿದ್ದವು. ಒಟ್ಟಾರೆಯಾಗಿ ಇಂದು ಮುದ್ದೇಬಿಹಾಳ ಪಟ್ಟಣವು ನಿಜವಾದ ಅರ್ಥದಲ್ಲಿ ಸಂಪೂರ್ಣ ಸ್ತಬ್ಧವಾಗಿದ್ದು, ಮೌನದಲ್ಲಿಯೇ ಜನರ ಅಸಮಾಧಾನ, ನೋವು ಮತ್ತು ಅಸಹನೆಯು ವ್ಯಕ್ತಪಡಿಸಿದಂತಿತ್ತು. ಇನ್ನು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ದಲಿತ ಪರ ಸಂಘಟನೆ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ, ದೇಶಾದ್ಯಂತ ನಡೆಯುತ್ತಿರುವ ದಲಿತ ಹಾಗೂ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಆತಂಕಕಾರಿ ಮಟ್ಟ ತಲುಪಿವೆ. ಬನೋಸಿ ಗ್ರಾಮದ ಬಸಮ್ಮ ಹತ್ಯೆ ಪ್ರಕರಣವು ಮಾನವೀಯತೆಗೆ ತಲೆ ತಗ್ಗಿಸುವಂತಹ ಘಟನೆಯಾಗಿದೆ. ಈ ಯುವತಿಯ ಕುಟುಂಬಕ್ಕೆ 50 ಲಕ್ಷ ಪರಿಹಾರ, ಸರ್ಕಾರಿ ಹುದ್ದೆಯನ್ನ, 2 ಎಕರೆ ಜಮೀನನ್ನ ನೀಡಬೇಕು ಎಂದು ಬೇಡಿಕೆಯನ್ನ ಇಟ್ಟಿದ್ದರು. ಬೇಡಿಕೆ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಹೇಳಿದ್ದರು. ನ್ಯಾಯಮೂರ್ತಿ ಗವಾಯಿ ಅವರ ವಿರುದ್ಧ ನಡೆದ ಶೂ ಎಸೆದ ಪ್ರಕರಣಕ್ಕೂ ನ್ಯಾಯ ಸಿಗಬೇಕು ಎಂದು ಕೇಳಿದ್ದರು. ಹೀಗೆ ಹಲವಾರು ಬೇಡಿಕೆಗಳನ್ನು ದಲಿತ ಮುಖಂಡರುಗಳು ವ್ಯಕ್ತಪಡಿಸಿದ್ದಾರೆ. ವರದಿ ಶಿವರಾಜ್ ಹೂಗಾರ್, ಪ್ರಜಾಪವರ್ ನ್ಯೂಸ್. ಮುಖಂಡರು ಹಮ್ಮಿಕೊಂಡಂತ ಈ ಪ್ರತಿಭಟನೆಗೆ ನಿಮ್ಮೆಲ್ಲರಿಗೂ ಕೂಡ ಒಂದು ಎಂತ ದಿನ ಅಂದ್ರೆ ಇದು ಕರಾಳ ದಿನ. ಯಾಕಪ್ಪ ಅಂದ್ರೆ ಇವತ್ತಿನ ದಿನ ನಮ್ಮ ನಾಟಕ ಸರವರಾಗಿರ್ಬೋದು, ನಮ್ಮ ವಿಜಯಕರ್ ಸರವರಾಗಿರ್ಬೋದು, ಹೋರಾಟದ ಮನೋಭಾವನೆ ಕೇವಲ ಒಂದು ಸಮುದಾಯಕ್ಕಾಗಿದೆ ಅಂತ ಹೇಳಿ ನಾವು ಹೋರಾಟ ಮಾಡಬಾರ್ದು. ಇದೊಂದು ಮುದ್ದೇಬಿಹಾಳ ತಾಲೂಕಿನಲ್ಲಿ ಕೇವಲ ಒಂದು ದಲಿತ ಸಮುದಾಯದ ಮಹಿಳೆ ಅಥವಾ ನಮ್ಮ ಸಹೋದರಿ ಅಲ್ಲ, ಇದೊಂದು ಉನ್ನತ ವರ್ಗದವರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೆ ಅನ್ಯಾಯ ಆದಾಗ ಎಲ್ಲ ಸಮಾಜದವರು ಕೂಡಿ ಪ್ರತಿಭಟನೆ ಮಾಡಿದಾಗ ಮಾತ್ರ ನಮ್ಮ ಮುದ್ದೇಬಿಹಾಳಕ್ಕೆ ಒಂದು ಗೌರವ ಸಲ್ಲಿಸಬೇಕಾಗುತ್ತದೆ. ಇದರಲ್ಲಿ ಯಾರು ಕೂಡ ಭೇದ ಮಾಡಬಾರದು. ಅದೇ ರೀತಿಯಾಗಿ ನಾನು ಭಾರತ ದೇಶದ ಈ ರಾಷ್ಟ್ರಪತಿಗಳಿಗೆ ಆಗ್ರಹ ಮಾಡ್ತೇನೆ. ಯಾಕಪ್ಪ ಆಗ್ರಹ ಮಾಡ್ತೀನಿ ಅಂದ್ರೆ, ಇಂಥ ಒಂದು ಹೀನ ಕೃತ್ಯ ಮಾಡಿದಂತ ಯಾರೇ ಇರಲಿ, ಯಾವುದೇ ವರ್ಗದ ವ್ಯಕ್ತಿಯಲ್ಲಿ ಅವರಿಗೆ ಕೇವಲ ಗಲ್ಲು ಶಿಕ್ಷೆ ನೀಡಿದ್ರೆ ಅದನ್ನು ತೃಪ್ತಿ ಆಗುದಿಲ್ಲ. ಇಂಥವರಿಗೆ ಯಾರು ಅನ್ಯಾಯ ಮಾಡಿದ್ದಾರೆ, ಯಾರು ಆ ನನ್ನ ಸಹೋದರಿಗೆ ಏನು ಒಂದು ಅತ್ಯಾಚಾರ ಮಾಡಿದ್ದಾರೆ, ಅವರಿಗೆ ಮುದ್ದೇಬಿಹಾಳ ತಾಲೂಕಿನಲ್ಲಿ ಮೆರವಣಿಗೆ ಮಾಡಿ ತಿಳಿಗೊಳಿಸಿ ಅಂತವರಿಗೆ ಕೇವಲ ನಾನು ನ್ಯಾಯಾಧೀಶರು ಶಿಕ್ಷೆ ಕೊಟ್ಟು ತೃಪ್ತಿ ಆಗುದಿಲ್ಲ ಹೆಣ್ಮಗಳಿಗೆ, ಅವರಿಗೆ ಪಬ್ಲಿಕ್ ನಲ್ಲಿ ಹೊರಗೆ ಸಾಯಿಸಿದ್ರೆ ಮಾತ್ರ ಆ ತಂಗಮ್ಮಿಗೆ ತೃಪ್ತಿ ಸಿಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಜೀವಿಸುವ ಹಕ್ಕಿದೆ. ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಹೇಬರು ಎಲ್ಲರಿಗೂ ಸಂವಿಧಾನ ನೀಡಿದ್ದಾರೆ, ಎಲ್ಲರಿಗೂ ಮೀಸಲಾತಿ ನೀಡಿದ್ದಾರೆ. ಆದ್ರೆ ನಮ್ಮ ತಂಗಮ್ಮಿಗೆ ಅನ್ಯಾಯ ಆದಾಗ ಯಾಕೆ ಎಲ್ಲರೂ ಬಂದು
ಇವತ್ತಿನ ದಿನ ಮುದ್ದೇಬಿಹಾಳ ತಾಲೂಕಿನಲ್ಲಿ ಈ ಹೋರಾಟಕ್ಕೆ ಸುಮಾರು ಒಂದು 10,000 ಜನರು, ಎಲ್ಲ ಸಮುದಾಯದ ಜನರು ಬಂದು ಬೆಂಬಲ ಸೂಚಿಸಬೇಕಾಗಿತ್ತು. ಆದರೆ ಇವತ್ತಿನ ದಿನ ನಾನು ಖಂಡಿಸ್ತೇನೆ. ಮುಂದಿನ ದಿನಮಾನದಲ್ಲಿ ಈ ರೀತಿ ಅನ್ಯಾಯ ಇದೆ. ಮುದ್ದೇಬಿಹಾಳದ ಎಲ್ಲ ಸಮುದಾಯದ ನಾಯಕರು ಇಂಥ ಅನ್ಯಾಯಕ್ಕೆ ಪ್ರೋತ್ಸಾಹ ನೀಡಿದರೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ರಾಜಕಾರಣಿಗಳಾಗಲಿ, ಯಾವುದೇ ಒಂದು ಸಮುದಾಯದ ಒಂದು ಜಾತಿಗಳಾಗಲಿ ನಿಮಗೆ ಬೆಂಬಲವಾಗಿ ದಲಿತ ಪರ ಸಂಘಟನೆ ಮುಂದೆ ಬರ್ತದೆ ಹೇಳಲು ನಾನು ವೇದಿಕೆ ಮೂಲಕ ಇಚ್ಛೆ ಪಡ್ತೇನೆ. ಅದೇ ರೀತಿಯಾಗಿ ಇವತ್ತಿನ ದಿನ ಈ ಒಂದು ಹೋರಾಟಕ್ಕೆ ಮಾನ್ಯ ಸಿಪಿಐ ಸಾಹೇಬರು ಹಾಗೂ PSC ಸಾಹೇಬರು ಹಾಗೂ ಆರಕ್ಷಣಾ ಸಿಬ್ಬಂದಿಗಳಿಗೆ ನಾನು ಈ ವೇದಿಕೆ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಮುದ್ದೇಬಿಹಾಳ ತಾಲೂಕಿನಲ್ಲಿ DSS ಸಮುದಾಯದವರು ಒಂದು ಬಂಧು ಕರೆಗೆ ಹೋರಾಟ ನೀಡಿದಾಗ ತಾವೆಲ್ಲರೂ ಕೂಡ ನಮಗೆ ಸಹಕಾರ ನೀಡಿದ್ದೀವಿ. ಅದೇ ರೀತಿ ನಮ್ಮ DSP ಸಾಹೇಬರು, SP ಸಾಹೇಬರು ಅವರು ಕೂಡ ನಾನು ಈ ವೇದಿಕೆ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಕೂಡ ಮಾನವೀಯತೆಗೆ ಯಾವ ರೀತಿ ನಮ್ಮ ಮುದ್ದೇಬಿಹಾಳ ತಾಲೂಕಿನ ಅನ್ಯಾಯ ಆಗಿದೆ, ಅವ್ರಿಗೂ ಹೃದಯವಂತಿಕೆ ಇದ್ದ ಕಾರಣವಾಗಿ ಇವತ್ತಿನ ದಿನ ಮುದ್ದೇಬಿಹಾಳದ ಎಲ್ಲ ವ್ಯಾಪಾರಸ್ಥರು ಇವತ್ತಿನ ದಿನ ಬಂದ್ ಮಾಡಿದ್ದಾರೆ. ಈ ಅನ್ಯಾಯ ನಡೆದಂತ ನಮ್ಮ ಸೋದರಿಗೆ ತಕ್ಕ ಶಿಕ್ಷೆ ಮಾನ್ಯ ನ್ಯಾಯಾಧೀಶರು ಕೊಡಿಸಿಕೊಡ್ಬೇಕು. ಅದೇ ರೀತಿ ನಮ್ಮ ಗವಾಯಿ ಸಾಹೇಬರ ಮೇಲೆ ಎಸಗಿದಂತ ಆ ಹೀನ ಕೃತ್ಯ ಎಸಗಿದಂತ ಅವ್ರಿಗೂ ಕೂಡ ಗಲ್ಲು ಶಿಕ್ಷೆ ಮಾಡಬೇಕಂತ ಇಲ್ಲಿವರೆಗೂ ನನ್ನ ಮಾತನಾಡುವ ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ದಲಿತ ಪರ ಮುಖಂಡರಿಗೆ ಧನ್ಯವಾದಗಳು. ನಾಟಕರಾಮ ಅವರೇ ಮತ್ತು ನನ್ನ ಆತ್ಮೀಯರು ಹಾಗೂ DSSನ ಮತ್ತೋರ್ವ ಮುಖಂಡರಾದಂತ CG ವಿಜಯೇಶ್ವರ ಅವರೇ ಮತ್ತು ಯಾವತ್ತೂ ರೂಪಿಸುತ್ತಿರುವ ಈ ಪ್ರತಿಭಟನೆ ಮತ್ತು ಬಂದ್ ಕರೆಗೆ ನೇತೃತ್ವ ವಹಿಸಿದಂತ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂದೆಯರೇ, ಪತ್ರಿಕಾ ಮಾಧ್ಯಮದವರು ಹಾಗೂ ಗೃಹ ರಕ್ಷಕ ಅಧಿಕಾರಿಗಳು, ಏನು ನಮ್ಮ ಮುದ್ದೇಬಿಹಾಳ ತಾಲೂಕಿನ ಬಣೋಶಿ ಗ್ರಾಮದಲ್ಲಿ ನಮ್ಮ ಸೋದರಿಯಾದಂತ ಬಸಮ್ಮ ಚಲವಾದಿಯವರ ಮೇಲೆ ಬಲಾತ್ಕಾರ ಮಾಡಿ ಹತ್ಯೆ ಮಾಡುವಂತ ಏನು ಘಟನೆ ನಮ್ಮ ಮುದ್ದೇಬಿಹಾಳ ತಾಲೂಕಿನಲ್ಲಿ 15 ದಿನ ಹಿಂದೆ ನಡೆದಿತ್ತು. ಇದು ಮಾನವ ಕುಲಕ್ಕೆ ತಲೆ ತಗ್ಗಿಸುವಂತ ಇದು ಒಂದು ಘಟನೆ. ಈ ಘಟನೆಯಲ್ಲಿ ಈಗಾಗಲೇ ಆರೋಪಿಗಳು ಬಂಧನದಲ್ಲಿದ್ದಾರೆ. ನಮ್ಮ ಎಲ್ಲರ ಹೋರಾಟ ಮತ್ತು ಇವತ್ತು ಬಂದ್ ಕರೆಗೆ ನೀಡಿರುವ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ದೇಶದಲ್ಲಿ ಕಠಿಣವಾದಂತಹ ಶಿಕ್ಷೆ ಯಾವ್ದಾದ್ರೂ ಇದ್ರೆ ಅದು ಗಲ್ಲು ಶಿಕ್ಷೆ. ಆ ಗಲ್ಲು ಶಿಕ್ಷೆಗೆ ಆ ಆರೋಪಿಗಳನ್ನು ಒಳಪಡಿಸಬೇಕು. ಮತ್ತು ಈಗಾಗಲೇ ನೊಂದಂತ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಈಗಾಗಲೇ ಒದಗಿಸಲಾಗಿದೆ. ಹೆಚ್ಚುವರಿಯಾಗಿ ಪರಿಹಾರ ಆ ಮನೆತನಕ್ಕೆ ಕನಿಷ್ಠ ಪಕ್ಷಪ ಅಂದ್ರೆ 50 ಲಕ್ಷ ಪರಿಹಾರ ಆ ಕುಟುಂಬಕ್ಕೆ ನೀಡಿ ಆ ಸ್ವಾತಂತ್ರ್ಯವನ್ನು ತುಂಬಿ ಮತ್ತು ಆ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸ ಈಗ ಆಡಳಿತ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಬೇಕಂತೇಳಿ ನಾನು ಸ್ಥಳೀಯ ಶಾಸಕರಲ್ಲಿ, ಉಸ್ತುವಾರಿ ಮಂತ್ರಿಗಳಲ್ಲಿ ಹಾಗೂ ಸಂಬಂಧಪಟ್ಟಂತ ಸಚಿವರಲ್ಲಿ, ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡುತ್ತೇನೆ. ಯಾಕ ಅಂದ್ರೆ ನಮ್ಮ ದೇಶ ಸಂವಿಧಾನದ ಅಡಿಯಲ್ಲಿ ನಡೀತಾ ಇದೆ. ನಮ್ಮ ದೇಶ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಡೀತಾ ಇದೆ. ಇಂಥ ಘಟನೆಗೆ ಈ ಏನು ಮುದ್ದೇಬಿಹಾಳ ಮತಕ್ಷೇತ್ರ ಸಾಕ್ಷಿಯಾಗಿದೆ. ಇದಕ್ಕೆ ಮತ್ತೊಮ್ಮೆ ಇಂಥ ಅವಕಾಶ ಮಾನವ ಕುಲಕ್ಕೆ ಇದೊಂದು ಹೀನ ಸ್ಥಿತಿಗೆ ನಾವಿಲ್ಲಿ ಬಂದ್ಬಿಟ್ಟಿದ್ದೀವಿ. ಯಾಕಂದ್ರೆ ಯಾವುದೇ ಮನೆತನದ ಸೋದರಿ ಆಗಲಿ, ಅವ್ರ ಸೋದರರು ಮತ್ತು ಸೋದರಿಯರು ಇಂಥ ಹೀನ ಕೃತ್ಯ ಮಾಡಿದಂತ ಆರೋಪಿಗಳಿಗೆ ಮತ್ತೊಮ್ಮೆ ನಾನು ಆಗ್ರಹ ಮಾಡ್ತೇನೆ. ಅವರಿಗೆ ಕಠಿಣವಾದಂತಹ ಶಿಕ್ಷೆ, ಗಲ್ಲು ಶಿಕ್ಷೆ ಒಳಪಡಿಸಬೇಕು. ಈ ಹೋರಾಟಕ್ಕೆ, ಈ ಬಂದ್ಗೆ ಕರೆ ನೀಡಿದಂತ ಎಲ್ಲ ನಮ್ಮ DSS ನಾಯಕರಿಗೆ ಅಭಿನಂದನೆ, ಧನ್ಯವಾದ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.